16 ಫೆಸ್ಟಿವಲ್ ಆಗಿದೆ, ಸಾಕಷ್ಟು ಜನ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. 16 ಫೆಸ್ಟಿವಲ್ ಅಲ್ಲಿ ಆಗದಂತಹ ಕಾಂಟ್ರವರ್ಸಿ ಸಾಧು ಕೋಕಿಲ್ ಅವರು ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಯಾಕಾಗಿದೆ? ಇಂಡಸ್ಟ್ರಿಯಲ್ಲಿ ಸಾಧು ಕೋಕಿಲ್ ಅವರ ಕಾಲಿಡಿಯುವಂತ ಜನ ಜಾಸ್ತಿ ಇದ್ದಾರಾ? ಅದನ್ನ ನಾನು ಮಾತಾಡೋಣ ನೋಡಿ. ಆಬ್ವಿಯಸ್ಲಿ ಇಟ್ ಇಸ್ ನೋ. ನೋಡಿ, ಪ್ರತಿಯೊಬ್ಬರು ಬಂದಾಗಲೂ ಒಂದೊಂದು ಸರಿ ಒಂದೊಂದು ಕಾಂಟ್ರವರ್ಸಿನೋ ಇನ್ನೊಂದು ಏನೋ ಮ್ಯಾಟ್ರು ಏನಾದ್ರು ಒಂದು ಬರಲೇಬೇಕು, ಇಲ್ಲಾಂದರೆ ಅದು ಹಿಟ್ಟಾಗಲ್ಲ. ಈಗ ನಮ್ಮದು ಕಾಂಟ್ರವರ್ಸಿನೇ ಏನು ಆಗಿದೆ, ಆದರೂ ಕೂಡ ನಮಗೆ ಈ ನಮ್ಮ 16ನೇ ಏನು ನಮ್ಮ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇದೆ ತುಂಬ ದೊಡ್ಡ ಹಿಟ್ಟಾಗಿದೆಯೇ ಇಲ್ಲ? ಖಂಡಿತ ಹಿಟ್ಟಾಗಿದೆ. ಎಲ್ಲ ಜನರ ಈ ಫೆಸ್ಟಿವಲಲ್ಲಿ ಬಂದಂಥ ಎಲ್ಲರೂ ಕೂಡ ಭಾಳ ಸಂತೋಷ ಪಡ್ತಾರೆ. ಅದೇ ನಮಗೆ ಬೇಕಾಗಿ. ಹೊರಗಡೆನವ್ರು ಕಾಲು ಎಳೆಯೋದು, ಇಂಡಸ್ಟ್ರಿ ಒಳಗಿನವರು ತುಂಬಾ ಜನ ಸಾಧು ಕೋಕಿಲ್ ಅವ್ರು ನಮ್ಮನ್ನ ನೋಡಿದ್ರು ನೋಡಲ್ವ, ನಮ್ಗೆ ಇನ್ವಿಟೇಷನ್ ಕೊಟ್ಟಿಲ್ಲ, ಈ ರೀತಿಯಾದಂತಹ ಚರ್ಚೆಗಳು. ಅವ್ರ ಒಳಗಿನ ಪ್ರೀತಿ ಎಲ್ಲರೂ ನನ್ನ ನೋಡಿ. ಸಾಧು ಕೋಕಿಲ ಪ್ರತಿಯೊಬ್ಬರ ಮನೆಯ ಮಗ, ಇದು ಒಪ್ಕೊಳ್ತೀರ ನೀವು? ಯಾವುದೇ ಮನೆ ಆಗಲಿ, ಯಾರೇ ಇಂಡಸ್ಟ್ರಿಯರಾಗಲಿ, ಎಲ್ಲರೂ ಸಾಧು ಕೋಕಿಲ ಅಂತ ತಕ್ಷಣ ಏಯ್ ಸಾರ್ ನೀವು ನೋಡಿನೇ ನಾನು ಮಲಗೋದು ಅಂತಾರೆ. ನಿನ್ನೆ ಅದೇ ನೀವು ಮತ್ತೆ ಕಲಾವಿದ ನಮ್ಮ ಕಾರ್ಯದರ್ಶಿ ರಾಕ್ಲೈನ್ ವೆಂಕಟೇಶ್ ಸರ್ ವಿಧಾನಸೌಧ ಹತ್ರ ಹೋಗಿದ್ರಿ ಅಂತ, ಇದೆಲ್ಲ ಬೆಳವಣಿಗೆ ಆದ ನಂತರ ಮತ್ತೆ ಸರ್ಕಾರದ ಪ್ರಮುಖರ ಜೊತೆ ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಆಗಿರುವಂತ ಬೆಳವಣಿಗೆ ವಿಚಾರ ಚರ್ಚೆ ಆಯ್ತಾ? ಯಾವ್ದು ಸರಿಪಡಿಸ ಅಂದ್ರೆ ಈಗ ಕಲಾವಿದರ ವಿಚಾರ ಬಂತು, ಕಲಾವಿದರು ಬರ್ಲಿಲ್ಲ, ಯಾವ ವಿಷಯ ಅಂತ ನೀವು ಹೇಳಿ. ಕಲಾವಿದರು ಒಗ್ಗಟ್ಟಬೇಕು ಮತ್ತೆ ವಿಚಾರ ಬಂತಲ್ಲ, ರಾಕ್ಲೈನ್ ವೆಂಕಟೇಶ್ ಅವರು ನೀವು ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಪ್ರತಿ ವರ್ಷದಂತೆ 16ನೇ ಬಿಫಸ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಏನಿದೆ ನಮ್ಮ ಬುಕ್ಕಲ್ಲಿ ಏನಿದೆ, ಲಾಸ್ಟ್ ಇಯರ್ ಯಾರ್ಯಾರು ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಪೋಸ್ಟಲ್ ಹೋಗುತ್ತೆ, ಯಾರ್ಯಾರಿಗೆ ಖುದ್ದಾಗಿ ಕೊಡಬೇಕು, ನಾನು ಯಾರ್ಯಾರು ಕೊಟ್ಟಿದ್ದೀನಿ ಅಷ್ಟು ನಾನು ಡೇ 1ಇಂದನೇ ಕ್ಲಾರಿಫಿಕೇಶನ್ ಕೊಡ್ತಾನೆ ಇದ್ದೀನಿ. ಕೊಟ್ಟಿದ್ದೀವಿ ನಾನು ಖುದ್ದಾಗಿ ಹೋಗಿ ಕೆಲವರಿಗೆ ಕೊಟ್ಟಿದ್ದೀವಿ. ನಮ್ಮ ಅನಂತು ಅವರು ತಿರ್ಗಾ ನೀವು ಇದನ್ನ ಹಾಕಲ್ಲ, ಕಟ್ ಮಾಡಿಬಿಡ್ಬೇಡಿ. ಅನಂತು, ರಮೇಶು ಮತ್ತೆ ನಮ್ಮಲ್ಲೇ ಸಂಘದಲ್ಲಿ ಇಲ್ಲಿದ್ದಾರೆ ನೋಡಿ, ಯಾರು ಸುಧೀಂದ್ರ ವೆಂಕಟೇಶ್ ಕೂಡ ಎಲ್ಲ ಕಡೆ ಹಂಚಿದ್ದಾರೆ. ಇದು ನಿಜ. ಅದರಿಂದಾಗಿ ಅದ್ರ ಬಗ್ಗೆ ತಿರ್ಗಾ ಅದನ್ನೇ ಕೇಳ್ತಾ ಇದ್ರು ವೇಸ್ಟ್ ಆಗುತ್ತೆ ಅಲ್ವಾ? ಈಗ ಮುಂದಕ್ಕೆ ಏನು, ಮುಂದಿನ ವರ್ಷ ನಾವೆಲ್ಲ ಕಲಾವಿದರು ಇನ್ನೂ ಮುಂಚೆನೇ ನೀಟಾಗಿ ಸೇರಿ ವಾಟ್ಸ್ಆಪ್ ಗ್ರೂಪ್ ಮಾಡ್ಬಿಟ್ಟು ಎಲ್ಲರಿಗೂ ನಾಳೆ ಬಜೆಟ್ ಇದೆ ಇದೆಲ್ಲ ಏನಾಗುತ್ತೆ.